ನಮ್ಮ ಜೀವನವನ್ನು ಬದಲಾಯಿಸಿದ ಹಾಗೂ ಭಾರತವನ್ನು ಸಬಲೀಕರಣಗೊಳಿಸಿದ ಜಿಯೋದ 5 ಪರಿಣಾಮಗಳು. ಜಿಯೋ ಇದೀಗ 9 ವರ್ಷಗಳನ್ನು ಪೂರ್ಣಗೊಳಿಸಿದೆ ಹಾಗೂ ಜಿಯೋ ನಮ್ಮ ಜೀವನದಲ್ಲಿ ತಂದ 5 ಅದ್ಭುತ ವಿಷಯಗಳು ಇಲ್ಲಿವೆ ನೋಡಿ. ನಮ್ಮೆಲ್ಲರಿಗೂ ವಾಯ್ಸ್ ಕರೆಗಳನ್ನು ಹಾಗೂ SMS ಗಳನ್ನು ಫ್ರೀಯಾಗಿ ನೀಡಿದ್ದೇ ಜಿಯೋ. ಇಲ್ಲವಾದಲ್ಲಿ ನಾವು ಮಾತನಾಡುವ ಪ್ರತಿ ನಿಮಿಷಕ್ಕೂ ಖರ್ಚು ಮಾಡಬೇಕಾಗಿತ್ತು. ಜಿಯೋ ಪ್ರಾರಂಭವಾದಾಗ 1 ನಿಮಿಷದ ಕರೆಗೆ 50 ಪೈಸೆ ಶುಲ್ಕ ವಿಧಿಸಲಾಗಿತ್ತು. ಜಿಯೋ 50 ಕೋಟಿ ಭಾರತೀಯರಿಗೆ ಮೊಬೈಲ್ಗಳಲ್ಲಿ ವಿಡಿಯೋಗಳನ್ನು ವೀಕ್ಷಿಸಲು ಹಾಗೂ ಡಿಜಿಟಲ್ ಪೇಮೆಂಟ್ ಅನ್ನು ಮಾಡಲು ಅವಕಾಶ ಮಾಡಿಕೊಟ್ಟಿದೆ. ಮೊದಲಿಗೆ ಇದು ಜಿಯೋಗೆ ತುಂಬಾ ದುಬಾರಿಯಾಗಿತ್ತು ಎಂದು ನಿಮಗೆ ತಿಳಿದರೆ ಆಶ್ಚರ್ಯವಾಗುತ್ತದೆ. ಇದಕ್ಕೂ ಮುಂಚೆ ಏರ್ಟೆಲ್ ಹಾಗೂ ಇನ್ನಿತರ ಕಂಪನಿಗಳು 1 GB ಡಾಟಾಗೆ 225 ರೂಪಾಯಿಗಿಂತ ಜಾಸ್ತಿ ವಸೂಲಿ ಮಾಡ್ತಾ ಇದ್ರು. 2016ರಲ್ಲಿ ಪ್ಯಾನ್ ಇಂಡಿಯಾ 4G ಬಿಡುಗಡೆಯೊಂದಿಗೆ ಭಾರತದ ಮೂಲ ಡಿಜಿಟಲ್ ಸೌಕರ್ಯಗಳಾದ ಆಧಾರ್ ಹಾಗೂ UPIಗೆ ಅಡಿಪಾಯವಾಯಿತು. ಮತ್ತು ಹೌದು, ನಾನು ಮತ್ತು ನನ್ನಂತವರು ಸಾಮಾಜಿಕ ಮಾಧ್ಯಮದ ಮೇಲೆ ಪ್ರಭಾವ ಬೀಳಲು ಕೂಡ ಹೆಲ್ಪ್ ಆಯಿತು. ಜಿಯೋ ವಿಶ್ವದ 3ನೇ ಅತಿ ದೊಡ್ಡ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆ ಹಾಗೂ 100ಕ್ಕೂ ಹೆಚ್ಚು ಯೂನಿಕಾರ್ನ್ಗಳನ್ನು ವೇಗವರ್ಧಿಸಿತು. ಅವುಗಳಲ್ಲಿ ಹೆಚ್ಚಿನವು ಜಿಯೋ ಪ್ರವೇಶದೊಂದಿಗೆ ಭಾರತದಲ್ಲಿ ಸಕ್ರಿಯಗೊಳಿಸಲಾದ ಡಿಜಿಟಲ್ ಡೇಟಾ ವ್ಯವಸ್ಥೆಯನ್ನು ಆಧರಿಸಿವೆ. ಜಿಯೋದ ರಾಷ್ಟ್ರವ್ಯಾಪಿ 5G ಬಿಡುಗಡೆಯು ಇಡೀ ವಿಶ್ವದಲ್ಲೇ ಅತ್ಯಂತ ವೇಗವಾಗಿದೆ ಹಾಗೂ ಇದು ಭಾರತದಲ್ಲಿ AI ಕ್ರಾಂತಿಗೆ ಮುಖ್ಯ ಬುನಾದಿಯಾಗಿದೆ. ಮತ್ತು ಈಗ ಜಿಯೋ 145 ಕೋಟಿ ಭಾರತೀಯರನ್ನು AI ತಂತ್ರಜ್ಞಾನ ಹಾಗೂ AI ಪರಿಸರ ಮಾಧ್ಯಮದೊಂದಿಗೆ ಸಬಲೀಕರಣಗೊಳಿಸಿದೆ. ಇದರಿಂದಾಗಿ ನಾವು ಭಾರತೀಯರು ಕೃತಕ ಬುದ್ಧಿಮತ್ತೆ ಯುಗದಲ್ಲಿ ವಿಶ್ವದ ನಂಬರ್ 1 ಆಗಿ ಬೆಳೆಯಬಹುದು. ನಮ್ಮ ಬೆಳೆಯುತ್ತಿರುವ ಡಿಜಿಟಲ್ ಸಾಮರ್ಥ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಟೇಕ್ ಕೇರ್. ಸಿಯಾ.